ನಾನು ಹೊಡಿಬೇಡಿ ಅಂದರೂ ದರ್ಶನ್ ಕೇಳಿಲ್ಲ. ಎರಡೂ ಕಾಲುಗಳನ್ನ ಅವರ ಎದೆ ಮೇಲೆ ಇಟ್ಟರು, ತುಳಿದ್ರು. ಹೀಗೆ ಒಂದಷ್ಟು ಸಾಕ್ಷಿಗಳನ್ನು ಹೇಳ್ತಾ ಹೋಗಿದ್ದು ಪ್ರದೋಷ್. ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರಬೇಕು ಇದು ಯಾವ ಪ್ರಕರಣ ಅಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ ಇನ್ನಿತರರು ಜೈಲು ಸೇರಿದ್ದಾರೆ, ಇದೆಲ್ಲರಿಗೂ ಗೊತ್ತು. ಆದರೆ ಇತ್ತೀಚೆಗೆ ದರ್ಶನ್ ಆಪ್ತ ಪ್ರದೋಷ್ ಕೂಡ ಜೈಲಿನಲ್ಲಿ ಇದ್ದರು. ಅವರು ನಾನು ಸಾಕ್ಷಿ ಹೇಳ್ತೀನಿ, ಮಾಫಿ ಸಾಕ್ಷಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ಅರ್ಜಿನ ಸಲ್ಲಿಸ್ತಾರೆ. ಆಗ ದರ್ಶನ್ ಪರ ವಕೀಲರು ಇನ್ನಿತರ ಆರೋಪಿಗಳ ಪರ ವಕೀಲರು ಕೂಡ ಅದನ್ನು ಆಕ್ಷೇಪನ ವ್ಯಕ್ತಪಡಿಸೋಕೆ ಹೋಗ್ತಾರೆ. ಆದರೆ ನ್ಯಾಯಾಲಯ ಸ್ವತಃ ಅರ್ಜಿ ಸಲ್ಲಿಸಿದಂಥ ಸಾಕ್ಷಿದಾರನಿಗೆ ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತು. ಸೊ ಹಾಗಾಗಿ ಪ್ರದೋಷ್ ಅವರು ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಏನು ನಡೀತು, ಈ ವಿಚಾರಣೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಅಂದರೆ ಸಾಕ್ಷಿಗಳನ್ನು ಹೇಳಿದ್ದಾರೆ. ಹೆಚ್ಚು ಕಮ್ಮಿ 11 ಪುಟಗಳ ವಿಚಾರಣೆ ಅರ್ಜಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಹಾಗಾದರೆ ಪ್ರದೋಷ್ ಅವರು ಏನು ಹೇಳಿದ್ದಾರೆ ಅನ್ನೋದಾದರೆ, ದರ್ಶನ್ ಅವತ್ತೇನು ಪ್ರಕರಣ ಆಗಿತ್ತು ಅವತ್ತು ದರ್ಶನ್ ಅವರಿಗೆ ವಿಚಾರ ತಿಳಿದ ತಕ್ಷಣ ಅವರು ಬರ್ತಾರೆ ಸ್ಪಾಟಿಗೆ. ಬಂದು ರೇಣುಕಾಸ್ವಾಮಿಗೆ ಒಂದಿಷ್ಟು ಮಾತಾಡ್ತಾರೆ. ಮೆಸೇಜ್ಗಳನ್ನು ಮಾಡಿರೋದನ್ನು ಮೊಬೈಲಲ್ಲಿ ಇಟ್ಕೊಂಡು ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಕೇಳು ಅಂತ ಕೇಳ್ತಾರೆ. ಆಮೇಲೆ ನಾನು ಹೊಡಿಬೇಡ ಅಂದರೂ ಕೂಡ ಅವರು ಕೇಳೋದಿಲ್ಲ. ಆಮೇಲೆ ಕಾಲುಗಳನ್ನು ಅವರ ಎದೆ ಮೇಲೆ ಇಡ್ತಾರೆ. ಈ ರೀತಿಯ ಒಂದಷ್ಟು ಸಾಕ್ಷಿಗಳನ್ನು ಅವ್ರು ಹೇಳ್ತಾರೆ. ಅದಾದಮೇಲೆ ಬೇಡ ಮತ್ತೆ ಅವನು ಸತ್ಬಿಡ್ಬೋದು, ಎಲ್ಲ ಮಾಡಬೇಡ ಅಂತ ನಾನು ಹೇಳ್ತೀನಿ, ಅಲ್ಲಿ ಸುಮ್ಮನಾಗ್ತಾರೆ. ಕೊನೆಗೆ ಅವ್ರ ಮನೆಗೆ ಹೋಗ್ತಾರೆ. ಹೋದ ನಂತರ ರೇಣುಕಾಸ್ವಾಮಿ ಸತ್ತೋಗಿರ್ತಾರೆ. ಈ ವಿಚಾರನೂ ಕೂಡ ನಾನು ಅವರಿಗೆ ತಿಳಿಸ್ತೀನಿ ಮನೆಗೆ ಹೋದಾಗ. ಆವಾಗ ದರ್ಶನ್ ತುಂಬ ಬೇಸರ ಆಗ್ತಾರೆ, ಕೋಪ ಮಾಡ್ಕೋತಾರೆ. ಶೂಟ್ ಮಾಡ್ಕೊಂಡು ನಾನು ಸಾಯ್ತೀನಿ ಅಂಥೇಳಿ ಕೂಡ ಆ ಸಂದರ್ಭದಲ್ಲಿ ಹೇಳ್ತಾರೆ. ಸೊ ಇದನ್ನು ಪ್ರದೋಷ್ ಅವರು ಸಾಕ್ಷಿ ಹೇಳಿಕೆಯಲ್ಲಿ ದಾಖಲು ಮಾಡಿದ್ದಾರೆ. ಸೊ ಕೈಗಳಿಂದ ಹೊಡೆದಿರೋದು ಅದೆಲ್ಲದನ್ನು ಕೂಡ ಹೇಳಿಕೆ ಕೊಟ್ಟಂತಹವರು ಅವತ್ತೇನು ಆ ಶೆಡ್ಡಲ್ಲಿ ನಡೀತು ಆ ಭೀಕರ ಸತ್ಯವನ್ನು ಎಳೆಯಾಗಿ ಒಂದಷ್ಟು ಕಣ್ಣಾರೆ ನೋಡಿದ ದೃಶ್ಯಗಳನ್ನು, ಅಲ್ಲಿ ಆದಂಥ ಸನ್ನಿವೇಶಗಳನ್ನು ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಹೇಳಿಕೆಯಿಂದ ಈಗ ದರ್ಶನಿಗೆ ಬಹುಶಃ ಉರುಳು ಸಾಧ್ಯತೆ ಆಗ್ಬೋದಾ, ಒಂಥರ ಕಂಟಕ ಕೂಡ ಶುರುವಾಯ್ತಾ? ನಿಜಕ್ಕೂ ಹೌದು. ದರ್ಶನ್ ಯಾವಾಗ ಜೈಲಿಗೆ ಹೋಗ್ತಾರೆ ಒಂದಷ್ಟು ಘಟನೆಗಳು ನಡೀತವೆ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅವರಿಗೆ ಜಾಮೀನು ನಿರಾಕರಣೆ ಆಗುತ್ತೆ. ಆಗ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರು ಇನ್ನೇನು ಜೈಲಿನಲ್ಲಿ ಫಿಕ್ಸ್ ಆಗ್ತಾರಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ವು. ಆದರೆ ಅವರ ಆಪ್ತ ಪ್ರದೋಷ್ ಅವರು ಈ ರೀತಿಯ ಸಾಕ್ಷಿ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ದು ಒಂದಷ್ಟು ಎಲ್ಲರಿಗೂ ಕೂಡ ಅಚ್ಚರಿಯಾದಂಥದ್ದು. ಅವರು ಈ ಹಿಂದೆಯೇ ಅದರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ಇನ್ನು ನಾನು ಇರೋ ಸತ್ಯವನ್ನು ಹೇಳ್ಕೋಬೇಕು, ಅಟ್ಲೀಸ್ಟ್ ಕ್ಷಮಾದಾನ ಸಿಗ್ಬೋದು, ಸ್ವಲ್ಪ ಕ್ಷಮೆ ಕೇಳ್ಬೋದು, ಅದಕ್ಕೆ ಅವಕಾಶ ಇರುತ್ತೆ ಅಂತ ಅಂದ್ಕೊಂಡು ಸೊ ಒಂದು ಅರ್ಜಿಯನ್ನು ಹಾಕ್ತಾರೆ ನ್ಯಾಯಾಲಯಕ್ಕೆ, ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂಥೇಳಿ. ಆಗ ದರ್ಶನ್ ಪರ ವಕೀಲರು ಕೂಡ ಅದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಸೊ ಅದು ಮುಂದಕ್ಕೆ ಹಾಕಲಾಗಿರುತ್ತೆ. ಇವತ್ತು ವಿಚಾರಣೆ ನಡೆಯುತ್ತೆ. ಸೊ ವಿಚಾರಣೆ ವೇಳೆ ಸೊ ದರ್ಶನ್ ಪರ ವಕೀಲರು ಮತ್ತೆ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದಾಗ ನ್ಯಾಯಾಲಯನೇ ಸ್ವತಃ ಸಾಕ್ಷಿಗೆ ಪರಿಗಣಿಸಿ ಅದನ್ನು ಮೂವ್ ಮಾಡುತ್ತೆ. ಸೊ ಈಗ ಪ್ರದೋಷ್ ಅವರು ಒಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಈ ಹೇಳಿಕೆಗಳನ್ನು ಆಧರಿಸಿ ಮತ್ತೆ ಒಂದಷ್ಟು ತನಿಖೆ ಚುರುಕಾಗಬಹುದು. ದರ್ಶನ್ ಅವ್ರಿಗೂ ಕೂಡ ಈ ಒಂದು ಹೇಳಿಕೆಯಿಂದ ಸಂಕಷ್ಟ ಇನ್ನಷ್ಟು ಎದುರಾಗಬಹುದು. ಅದೇನೇ ಇದ್ರೂ ಕೂಡ ಪ್ರದೋಷ್ ಅವತ್ತಿನ ಏನು ಸನ್ನಿವೇಶ ನಡೀತು ಆ ಸನ್ನಿವೇಶದ ಎಲ್ಲವನ್ನು ಕೂಡ ವಿವರಣೆ ಮಾಡಿದ್ದಾರೆ. ಸೊ ಆರಂಭದಲ್ಲಿ ಏನು ಹೇಳಿದ್ರು ಬಿಟ್ಟರು ಗೊತ್ತಿಲ್ಲ, ಆದರೆ ಅವತ್ತು ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಇನ್ನೊಂದಿಷ್ಟು ಸೇರಿಸಿ ಸಾಕ್ಷಿಯನ್ನು ನೋಡಲಿಕ್ಕೆ ನ್ಯಾಯಾಲಯನ ಮೊರೆ ಹೋಗಿದ್ರು. ನ್ಯಾಯಾಲಯ ಕೂಡ ಅದಕ್ಕೆ ಸಮ್ಮತಿಸಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರದೋಷ್ಗೆ ನಿರ್ದೇಶನ ನೀಡಿತ್ತು. ಸೊ ಆ ನಿರ್ದೇಶನದ ಮೇಲೆ ಇವತ್ತು ಪ್ರದೋಷ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಪ್ರದೋಷ್ ಆರಂಭದಲ್ಲಿ
ಏನು ಈ ಘಟನೆ ನಡೀತು ಆಗ ದರ್ಶನ್ ಅವರಿಗೆ ಎಲ್ಲವನ್ನು ಹೇಳಿರ್ತಾರೆ. ದರ್ಶನ್ ಅವರಿಗೆ ವಿಚಾರ ತಿಳಿಸಿದಂತೆ ದರ್ಶನ್ ಇದು ಹೇಗಾರ ಮಾಡಿ ಇದರಿಂದ ಪಾರಾಗಬೇಕು ಅಥವಾ ಒಂದಷ್ಟು ಸಾಕ್ಷಿಗಳನ್ನು ಮುಚ್ಚಾಕಬೇಕು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಒಂದಷ್ಟು ಜನ ಹೇಳಿದ ತಕ್ಷಣ ಅವರಿಂದ ದುಡ್ಡನ್ನು ಕೂಡ ಪಡ್ಕೊಂಡಿರ್ತಾರೆ. ಸೊ ಇದೇ ಪ್ರದೋಷ್ ಅವರು ಗಿರಿನಗರದಿಂದ ಒಂದಷ್ಟು ಅಮೌಂಟನ್ನು ತಗೊಂಬಂದು ಬೇರೆ ಇತರ ಆರೋಪಿಗಳಿಗೂ ಕೂಡ ಕೊಟ್ಟಿರ್ತಾರೆ, ಇದನ್ನೆಲ್ಲ ಒಪ್ಕೊಂಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆಗೆ ಇದು ಬಲವಾಗಿ ಸಾಕ್ಷಿಗಳು ಸಿಕ್ಕಾಗ ಕೊಲೆಯ ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡ್ಕೊಳ್ಳುತ್ತೆ, ಇಡೀ ಪ್ರಕರಣ ಗಂಭೀರತೆಯನ್ನು ಪಡ್ಕೊಡುತ್ತೆ. ಅದಾದ ಬಳಿಕ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಕೂಡ ಚುರುಕಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಕೂಡ ಜೈಲ್ ಪಾಲ್ ಆಗ್ತಾರೆ. ಸೊ ಈಗ ನೋಡಿದ್ರೆ ದರ್ಶನ್ ಅವರ ಆಪ್ತನೇ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತೀನಿ, ನಾನು ಸತ್ಯಾಂಶವನ್ನು ಹೇಳ್ತೀನಿ, ಇರೋ ವಿಷಯವನ್ನು ಕೋರ್ಟ್ ಮುಂದೆ ಬಿಚ್ಚಿಡ್ತೀನಿ ಅಂತ ಹೇಳಿದಾಗ ಒಂದಷ್ಟು ಜನರಿಗೆ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ ಅದು ನಿಜನಾ, ಅಥವಾ ಇನ್ನೂ ಒಂದಿಷ್ಟು ಜನಗಳಿಗೆ ಅನಿಸುತ್ತೆ ಅದು ಸುಳ್ಳ, ಇವರು ನಿಜ ಹೇಳ್ಬೋದಾ ಸುಳ್ಳು ಹೇಳ್ಬೋದಾ ಅಥವಾ ದರ್ಶನ್ ಪರವಾಗಿ ಏನಾದರೂ ಮಾತಾಡ್ಬೋದಾ, ಈ ಆ್ಯಂಗಲ್ನಲ್ಲಿ ಕೂಡ ಯೋಚನೆ ಮಾಡಿದ್ದುಂಟು. ಆದರೆ ಪ್ರದೋಷ್ ಯಾವಾಗ ಅಲ್ಲಿ ಇರೋ ಸತ್ಯವನ್ನು ಹೇಳ್ತಾರೆ, ದರ್ಶನಿಗೆ ನಾನು ಹೊಡಿಬೇಡ ಅಂತ ಹೇಳಿದೆ ಅವರು ಕೇಳಲಿಲ್ಲ ಅಂತಾರೆ, ಅಂದರೆ ದರ್ಶನ್ ಹೊಡೆದ್ರು ಅಂತ. ಆಮೇಲೆ ದರ್ಶನ್ ಎರಡೂ ಕಾಲುಗಳನ್ನು ಅವರ ಎದೆ ಮೇಲೆ ಇಡ್ತಾರೆ. ಸೊ ಆ ನಂತರ ಅವ್ರ ಮೊಬೈಲ್ ಇಸ್ಕೊಂಡು ಯಾರ್ಯಾರ ಹುಡುಗಿಗೆ ಅಶ್ಲೀಲ ಮೆಸೇಜನ್ನು ಕಳಿಸಿದನ್ನೇ ನೋಡು ಅಂತೇಳಿ ನನಗೆ ಕೊಡ್ತಾರೆ, ಅದನ್ನೆಲ್ಲ ನಾನು ನೋಡ್ತೀನಿ. ಆಮೇಲೆ ಅವರು ಮನೆಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಅವರು ಏನು ರೇಣುಕಾಸ್ವಾಮಿ ಅವರು ಮೃತಪಡ್ತಾರೆ. ಸೊ ಇವೆಲ್ಲ ವಿಚಾರಗಳನ್ನ ಕೂಡ ನ್ಯಾಯಾಲಯದ ಮುಂದೆ ಇರುವಂತಹ ಸತ್ಯವನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಈ ಪ್ರಕರಣ ಕಗ್ಗಂಟಾಗುತ್ತೆ, ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರಾ ಅಂತ ಅನಿಸಿದ್ದು ನಿಜ. ಬರೀ ದರ್ಶನ್ ಮಾತ್ರ ಅಲ್ಲ, ಸೊ ಪವಿತ್ರ ಗೌಡ ಅವರು ಕೂಡ A1 ಆರೋಪಿ, ಸೊ A2 ಆರೋಪಿ ದರ್ಶನ್ ಅವರು ಈಗ ಹೇಳಿಕೆ ಕೊಟ್ಟಿರೋದು A14 ಅಂದರೆ A14 ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ ಅವರು. ಸೊ ಇವರ ಹೇಳಿಕೆ ಬರ್ತಿದ್ದಂಗೆ ಇನ್ನೊಂದಷ್ಟು ಆರೋಪಿಗಳು ಏನಿದ್ದಾರೆ ಅವರು ಕೂಡ ನಮ್ಮನ್ನು ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತ ಕೂಡ ಈಗ ಅರ್ಜಿ ಸಲ್ಲಿಸಿದ್ರು. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವರೆಲ್ಲ ಯಾವ್ಯಾವ ಹೇಳಿಕೆಗಳನ್ನು ಕೊಡ್ತಾರೋ ಅದರ ಮೇಲೆ ಮತ್ತಷ್ಟು ಈಗ ಪ್ರಕರಣ ಇನ್ನಷ್ಟು ಗಂಭೀರ ಆಗಬಹುದು. ಒಂದಂತೂ ನಿಜ, ಪ್ರಕರಣದಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ನ್ಯಾಯಾಲಯದಲ್ಲಿ ಯಾರು ಸತ್ಯವನ್ನು ಹೇಳ್ತಾರೆ, ಇರೋ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಂದಷ್ಟು ಆರೋಪಿಗಳು ಇರೋದನ್ನೇ ಅಲ್ಲಿ ಹೇಳಿಕೆಯನ್ನು ಕೊಡೋದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನು ನ್ಯಾಯಾಲಯ ಪರಿಗಣಿಸುತ್ತೆ, ಆಮೇಲೆ ತೀರ್ಪನ್ನು ಹೊರಹಾಕುತ್ತೆ. ಸದ್ಯಕ್ಕಂತೂ ಈ ಪ್ರಕರಣದಲ್ಲಿ ಒಳಗಿರ್ತಕ್ಕಂಥ ಯಾವ ಆರೋಪಿಗೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ. ಸೊ ಪ್ರದೋಷ್ ಒಂದಷ್ಟು ಸತ್ಯವನ್ನು ಹೇಳ್ಬೋದು, ಸಾಕ್ಷಿ ಹೇಳ್ಬೋದು, ಆದರೆ ಪ್ರದೋಷ ಕೂಡ ಸುಲಭವಾಗಿ ಹೊರಗೆ ಬರೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಸುಲಭವಾಗಿ ನ್ಯಾಯಾಲಯ ಯಾರನ್ನೂ ಕೂಡ ಹೊರಗಡೆ ಬಿಡಲ್ಲ. ಸೊ ಕ್ಷಮಾ ಕೇಳ್ಬೋದು, ಒಂದಿಷ್ಟು ಕ್ಷಮೆ ಕೊಡ್ಬೋದು, ಆದರೆ ಇರೋ ಸತ್ಯವನ್ನು ಹೇಳಿದ ತಕ್ಷಣ ಮಾಡಿರೋ ಅನ್ಯಾಯಕ್ಕೆ ಕ್ಷಮೆ ಹೇಗೆ ಕೊಡುತ್ತೆ ನ್ಯಾಯಾಲಯ? ಇದನ್ನು ಕೂಡ ಒಂದು ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಏನೇ ಇರಲಿ, ಸೊ ಈ ಪ್ರಕರಣ ಮತ್ತಷ್ಟು ಜಟಿಲ ಆಗಿದೆ. ಈ ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಯಾವೆಲ್ಲ ತಿರುವುಗಳು ಪಡ್ಕೊಳ್ತವೆ ಗೊತ್ತಿಲ್ಲ. ಸೊ ದರ್ಶನ್ ನಿಜಕ್ಕೂ ಹೊರಗೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆಗೆ ದರ್ಶನ್ ಈ ತಪ್ಪನ್ನು ಮಾಡಿದಾರಾ ಇಲ್ಲ ಅನ್ನೋ ಮಾತುಕತೆಗಳು ನಡೀತಾ ಇದ್ವು. ಆದರೆ ಸಾಕ್ಷಿನೇ ಒಂದಷ್ಟು ಈ ಪ್ರದೋಷ್ ಅವರೇ ಬಂದು ನ್ಯಾಯಾಲಯದ ಮುಂದೆ ಇರೋದನ್ನ ಸತ್ಯವನ್ನು ಹೇಳಿದಾಗ ಹೀಗೂ ಉಂಟಾ ಅನ್ನೋ ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗ್ತವೆ. ಸದ್ಯಕ್ಕೆ ದರ್ಶನ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಬೀಸ್ತಾ ಇದ್ದರೂ ಕೂಡ ಅವರ ಜೊತೆ ಇದ್ದಿದ್ದು ಅವತ್ತು ಏನಾಯಿತು ಅನ್ನೋದನ್ನು ಸತ್ಯವನ್ನು ಹೇಳಿದಾಗ ಪ್ರದೋಷ್ ಅವರ ಮಾತನ್ನು ಕೂಡ ನ್ಯಾಯಾಲಯ ನಂಬುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟು ಆ ಹೇಳಿಕೆಯನ್ನು ಈಗ ದಾಖಲು ಮಾಡಿದೆ. 11 ಪುಟಗಳಲ್ಲಿ ಒಂದಷ್ಟು ಅಂಶಗಳನ್ನು ಮಾತ್ರ ನಾನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಂಶಗಳನ್ನು ಅವರು ಸೇರಿಸಿದ್ದಾರೆ ಅಥವಾ ಬೇರೆ ಆರೋಪಿಗಳು ಕೂಡ ಮಾಫಿ ಸಾಕ್ಷಿಯಾಗಿ ಬಂದು ನೋಡಿದಾಗ ಅವರು ಏನೆಲ್ಲ ಹೇಳ್ತಾರೆ, ಆ ಹೇಳುವಂತಹ ಹೇಳಿಕೆಯ ಮೇಲೆ ಈ ಪ್ರಕರಣ ದಿಕ್ಕು ಬೇರೆ ಕಡೆ ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.